ಅವ ಮಡ್ಗೆ ಮೀ ನಾನೇ ಎಲ್ಲೆಲ್ಲೋ ಜೈ ಬಾಲಯ್ಯ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತರ್ಲೆ ಟಾಕೀಸ್. ಇನ್ಸ್ಟಾಗ್ರಾಮ್ ಅಲ್ಲಿ ಸದ್ಯಕ್ಕೆ ಗಿಲ್ಲಿನ ಬಿಟ್ರೆ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇರೋದು ಒನ್ ಅಂಡ್ ಓನ್ಲಿ ಪೆಂಗ್ವಿನ್. ಈ ಪೆಂಗ್ವಿನ್ ನ ಹಿಡ್ಕೊಂಡು ಕಾಮಿಡಿ, ಎಮೋಷನಲ್, ರೊಮ್ಯಾಂಟಿಕ್ ಎಲ್ಲಾ ತರದ ಮೀಮ್ಸ್ ಮಾಡ್ಬಿಟ್ಟವ್ರೆ. ಸೊ ಇವತ್ತು ನಾವು ಒಂದಷ್ಟು ಸಕ್ಕತ್ತಾಗಿರುವಂತಹ ಮೀಮ್ಸ್ ಗಳನ್ನ ಹುಡುಕಂತ ತಗೊಂಡಿದೀವಿ. ಆ ಮೀಮ್ಸ್ಗೆ ರಿಯಾಕ್ಟ್ ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವೆಲ್ಲ ಮಾಡ್ತಾ ಇರೋದು ಸರಿನಾ, ನ್ಯಾಯನ? ಯಾಕೆ ನಮ್ ಚಾನಲ್ ನ 65% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾವ್ರೆ. ಯಾಕೆ? ನಾವ್ ಏನ್ ತಪ್ಪು ಮಾಡಿದ್ವಿ? ಇದು ನ್ಯಾಯನಾ? ದುಡ್ಡು ಕೇಳಿದ್ವಾ? ಇಲ್ಲ. ಕಾಸು ಕೇಳಿದ್ವಾ? ಇಲ್ಲ ತಾನೇ. ಮತ್ತೆ ಯಾಕೆ ಸಬ್ಸ್ಕ್ರೈಬ್ ಮಾಡಲ್ಲ ನೀವು? ಕೇಳಿದೊಂದೇ ಒಂದು ಸಬ್ಸ್ಕ್ರೈಬ್. ಬೇಗ ಒತ್ತಿ ಸಬ್ಸ್ಕ್ರೈಬ್ ಬಟನ್. ಅಲ್ಲೊಂದು ರೆಡ್ ಕಲರ್ ಬಟನ್ ಕಾಣ್ತಾ ಇರುತ್ತೆ, ಅದನ್ನ ಒತ್ತಿ. ಆಮೇಲೆ ಪೊಲಿಟಿಷಿಯನ್ಗಳ ತರ ಅರ್ಧಂಬರ್ಧ ಕೆಲಸ ಎಲ್ಲ ಮಾಡಬಾರ್ದು. ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನ ಹೊಡಿಬೇಕು. ಓಕೆ. ಸೊ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. 50 ಬಸ್ಗೆ ಓನರ್ ನಾನು, ದೊಡ್ಡ ಫೈನಾನ್ಸಿಯರ್. ನನಗೆ ಅಲ್ವಾ ಕೊಡ್ತಾರಲ್ಲ ಇವನು. ಈಗ ನಾನ್ ಕೊಟ್ಟಿದ್ದೀನಲ್ಲ ಅಲ್ವಾ, ಅವ್ನು ಸುಧಾರಿಸ್ಕೊಳಕ್ 1 ವಾರ ಬೇಕು. 1 ವಾರ ಅಲ್ಲ, ತುಂಬಾ ವರ್ಷ 15 ವರ್ಷ ಆಗೋಯ್ತು. ಯಾವ ಡೈಲಾಗ್ ಗುರು? ಬಸ್ ಓನರ್ ಅನ್ನೋದಕ್ಕಿಂತ ಅಂಟಾರ್ಟಿಕಾಗೆ ಓನರ್ ನಾನು ಬೇಕಾಗಿತ್ತು. ನನ್ನ ಪ್ರಕಾರ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ಅಂದ್ರೆ ಬಿಗ್ ಬಾಸ್ ಡೈಲಾಗ್ ಇಲ್ಲೂ ಬಿಟ್ಟಿಲ್ವಲ್ರು. ನಮ್ಗೇನು ಯಾಕೆ ಪೆಂಗ್ವಿನ್ ಹೊಂಟೋಯ್ತು ಅಂತ ನಾವು ಬಿಡ್ತೀವಿ ಅಂದ್ರೂ ಅದೇ ಬಿಡ್ತಿಲ್ಲ ಬಿಗ್ ಬಾಸ್ ನಮ್ನ. ಪೆಂಗ್ವಿನ್ ನಿಜಗಟ್ಟಲೆ ಪೆಂಗ್ವಿನ್ ಮನದಾಳದ ಮಾತು. ಇದಕ್ಕೆ ಇನ್ನೊಂದು ಡೈಲಾಗ್ ಸಿಕ್ ಮಾಡ್ಬೋದಾಗಿತ್ತು. ಏನೋ ಸುಳ್ಳು ಮೇಡಮ್, ಅವ್ರಿಬ್ರು ಗಂಡ ಅವ್ರ ಹೆಂಡತಿಯವ್ರ ಗಂಡ ಓಕೆನಾ, ಅವ್ರೊಬ್ರೆ ಓಕೆನಾ? ಅಣ್ಣ ನಾನೇನೋ ಸುಸುಗೆ ಅರ್ಜೆಂಟ್ ಆಯ್ತು ಅಂತ ಸುಸು ಮಾಡೋಕೆ ಬಂದೆ ಕಣ. ಅದೇ ಗ್ಯಾಪಲ್ಲಿ ನಾನು ವೀಡಿಯೋವ ಮಾಡ್ಕೊಬಿಟ್ಟು ಅದಕ್ಕೆ ರಿಲೇಟೇಬಲ್ ಮೋಟಿವೇಶನಲ್ ಕೋಟ್ಸ್ ಎಲ್ಲ ಹಾಕೊಬಿಟ್ಟು ಇನ್ಸ್ಟಾಗ್ರಾಮ್ ತುಂಬ ವೈರಲ್ ಮಾಡ್ಬಿಟ್ಟವ್ರೆ ಕಣ. ಕ್ಯಾಪ್ಷನ್ಗಳು ನೋಡಬೇಕು ನೀವು, ಕ್ಯಾಪ್ಷನ್ನ ಬಟ್ ವೈ ಅಂತೆ. ಸುಸುಗೆ ಅರ್ಜೆಂಟ್ ಆಗಿತ್ತು, ದಟ್ಸ್ ವೈ. ನಿನ್ನ ಕೆಲಸ ನೀನು ನೋಡ್ಕೋಗು. ನಾನೇನು ನಿನ್ನ ಥರ 30 ವರ್ಷ ಆದರೂ ಸಿಂಗಲ್ ಆಗಿ ಡಿಪ್ರೆಷನ್ಗೆ ಹೋಗಿರೋ ಇದಲ್ಲ. ನಮ್ಮ ಹುಡುಗಿ ಕಾಯ್ತಾವಳೆ ಅಲ್ಲಿ ಹೋಗ್ಬೇಕೀಗ ನಾನು. ನಿನ್ನ ಕೆಲಸ ನೋಡ್ಕೋಗು. ಟ್ಯಾಗ್ ದಟ್ ಸಿಂಗಲ್. ಇದು ನೋಡ್ ನಂಗೆ ಏನ್ ನೆನಪು ಅಂತ ಗೊತ್ತಾ? ಒಂದ್ ಹಳೇದೊಂದು ಮೀಮ್ ರಿಯಾಕ್ಟ್ ಮಾಡಿದ್ದು ಗೊತ್ತಾ ನಾನು? ಯಾವ್ದು? ನನ್ ಫೋಟೋ ತಗೊಂಡು ಏನ್ ಮಾಡ್ತೀರಾ ಸರ್? ಹೋಗ್ರಿ ನೀವ್ ಆ ಕಡೆಗೆ. ನಾ ಬರೋಕಿಲ್ಲ ಕಣ, ನಾ ಹೋಯ್ತಾವ್ನಿ. ಎಲ್ಲೇ ಬಿಟ್ರೆ ನಾನೇ ಟ್ರೆಂಡಿಂಗ್ ಇರೋದು. ಅವ ಮಡ್ಗೆ ಮೀ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅವ್ರಿಗೂ ಇಷ್ಟ ಆಗೋದ್ವಿ. ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ ಇದು ನೋಡಿದ್ರೆ? ತಪ್ಪಿ ಏನಾದ್ರು ಜೀ ಕನ್ನಡದ ಕ್ಲಿಕ್ಸ್ ಹಾಕೊಂಡ್ರೆ 2 ಎಪಿಸೋಡ್ ಹೋಗಿ ನೋಡ್ತಾರೆ. ಮಾಡಬೇಕು ಮಾಡಬಾರ್ದು. ರಾತ್ರಿ ಅವ್ನು ಹೆಂಡತಿ ಪಕ್ಕದಲ್ಲಿ ಮಲಗಬಾರ್ದು. ಚಾನಲ್ ನೀವು ಡಿಸೈಡ್ ಮಾಡ್ತೀರಮ್ಮ? ನಿಮ್ಗೆ ಆಕ್ಚುಲಿ ಇಲ್ಲ, ನಾನು ಹುಚ್ಚೆ ಹೋಗಿದ್ದು, ಊಟ ತಿಂದಿದ್ದು, ಇಲ್ಲ ಸುಖ ಮಾಡಿ ಎಲ್ಲ ಬೇಕಾ ನಿಮ್ಗೆ? ಯಾವ ಟ್ರೆಂಡಿಂಗ್ ಬಂದ್ರೆ ಈ ಡೈಲಾಗ್ ಸಿಂಕ್ ಮಾಡೋದ್ ಮಾತ್ರ ಮಿಸ್ ಮಾಡಲ್ಲ ಅಲ್ಲ. ಪೆಂಗ್ವಿನ್ ಪೆಂಗ್ವಿನ್ ಫ್ರಮ್ ಪ್ಯಾಟರ್ನ್ಗೆರೆ. ಒಳ್ಳೆ ಕತೆ. ವರ್ಷಗಳಿಂದ ಎದೆಯಲ್ಲಿ ಏನು ಮಾಡದೆ 15 ವರ್ಷದಿಂದ ಎಲ್ಲೆಲ್ಲಿಂದ ಹುಡ್ಕೋರಿಂದಲ್ಲ. ನಾನು ಸುತ್ತ ತಿರುಗಿದೆ ಸರ್. ನನ್ನ ಸುತ್ತ ಯಾರು ಬರ್ಲೂ ಇಲ್ಲ. ವೀಕೆಂಡ್ ವಿತ್ ಪೆಂಗ್ವಿನ್. ಯಾರು ನನ್ನ ಒಂಚೂರು ಕೇಳಲಿಲ್ಲ, ಏನು ಬರೀ ವಿಡಿಯೋ ಮಾಡ್ತಿದ್ರು ಅಷ್ಟೇ, ಬಂದ್ ಯಾರು ಕೇಳಲಿಲ್ಲ. ಆಮೇಲೆ ಅದು ಪೆಂಗ್ವಿನ್ ಹೇಳ್ಬೋದು, ನಮ್ಮ ಮನೇಲಿ ಐಸ್ ಗಡ್ಡೆನ ಲೆಕ್ಕ ಹಾಕಿ ಇಡ್ತಿದ್ರು ಸರ್ ಅಂತ.
ಬಾಯ್ ನಾನು ಹುಚ್ಚು ಯಾಕೆ ಹೊಂಟಿದ್ದೆ ಅವ್ರವ್ರು ಯಾವ ಗ್ಯಾಪ್ನ ನನ್ನ ವಿಡಿಯೋ ಮಾಡ್ಕೊಂಡ್ರ ಗೊತ್ತೇ ಇಲ್ಲ. ಈಗ ಅದ ವಿಡಿಯೋ ಮೇಲೆ ಮೋಟಿವೇಶನಲ್ ಕೋಟ್ ಹಾಕಿ ಇನ್ಸ್ಟಾಗ್ರಾಮ್ ಮೇಲೆ ಪೋಸ್ಟ್ ಮಾಡತ್ತಾರ. ಇವೆಲ್ಲ ಉದ್ರಿ ಮಂದಿ ಮೇಲೆ ನಂಬಾಕ್ ಹೋಗ್ಬೇಡ್ರಿ. ನಾ ಹುಚ್ಚಿ ಹೋಯ್ದ ವಾಪಸ್ ನನ್ನ ಗರ್ಲ್ ಫ್ರೆಂಡ್ ಕಡೆ ಹೋಗ್ಬಿಡ್ತೇನೆ. ಅಯ್ಯೋ ದೇವ್ರೆ, ಜಸ್ಟಿಸ್ ಫಾರ್ ಪೆಂಗ್ವಿನ್. ಪಾಪ. ಆಯ್ತು ನೀನು ಹೋಗು. ಥ್ಯಾಂಕ್ ಯು. ಚೆನ್ನಾಗಿತ್ತು. ಚೆನ್ನಾಗಿ ಸಿಂಕ್ ಮಾಡೋರು. ಯೋಚನೆ ಮಾಡ್ರೆ ನೀನ್ ನಂತರ ಸೊಂಟಿ ನಿಂತಿದ್ರೆ ಈ ಖಾಲಿ ತಟ್ಟೆನೆ ಗಟ್ಟಿ ಆಗ್ಬಿಡುತ್ತೆ. ನೋಡು, ಪ್ರಪಂಚ ತುಂಬಾ ವಿಶಾಲವಾಗಿದೆ. ಹೋಗು, ಆರಾಮಾಗಿ ಹೋಗಿ ಬದುಕು. ಹೋಗು ಓಡು. ಇವನು ಓಡ್ತಿರೋ ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಐ ಆಮ್ ಗಾಡ್. ಇದು ಏನ್ ಕ್ಯಾರೆಕ್ಟರ್? ನಾನುನಾ ಪೆಂಗ್ವಿನ್? ನಾನೇ That penguin after watching the Ashwini videos in Kuwait. ಎಲ್ಲೋ ಮಾತಿನ ಬರದಲ್ಲಿ ಪೆಂಗ್ವಿನ್ ಎಲ್ಲೋ ಮಾತಿನ ಬರದಲ್ಲಿ ಹೋಗ್ಬಿಟ್ಟೈತೆ. ಎಲ್ಲೋ ಒಂದ್ ಕಡೆ ಪೆಂಗ್ವಿನ್ಗೆ ಗೊತ್ತಾಗಿಲ್ಲ ಯಾವ ಕಡೆ ಇವ್ರು ಯಾರು? ಅಶ್ವಿನಿ ಅಕ್ಕ ಅವ್ರ ತಂಗಿನ ಇವರು? ಇಲ್ಲ, ಜೆರಾಕ್ಸ್ ಕಾಪಿ. ಸೇಮ್ ಹಂಗೆ ಇದೆ ಆಕ್ಟಿಂಗ್. ಅವ್ರದ್ದು ಅಂತಾನೆ ಮಾಡಿರೋದಲ್ವಾ, ಅದಕ್ಕೆ ಹಂಗೆ ಇರೋದು. ನನ್ನ ಕೈ ಆಗೋದಿಲ್ಲ. ಗಡಪ್ಪ ನಿಮ್ಮ ಅಪ್ಪ ತಗೋನೆ. ಯಾರು? ನಿಮ್ಮ ಅಪ್ಪ ಸರಿ ಬಿಡು. ಆಯ್ತು ಬಿಡು. ಏನಾರು ಹೇಳು, ನನ್ ಕೈ ಆಗೋದಿಲ್ಲ, ನಾ ಬರುವುದಿಲ್ಲ. ಅಯ್ಯೋ, ಒಳ್ಳೆ ಕತೆ. ಒಟ್ಟಲ್ಲೆಲ್ಲ ಕನ್ನಡದಲ್ಲಿ ಇರುವಂತ ಒಳ್ಳೆ ಡೈಲಾಗ್ ಎಲ್ಲ ಚೆನ್ನಾಗಿ ಸಿಂಕ್ ಮಾಡಿದ್ದಾರೆ. ಯಾವ್ದು ಬಂದಿಲ್ವಾ? ಗೊತ್ತಿಲ್ಲ. ಹಲೋ ಸರ್, ಎಲ್ಲ ಪೆಂಗ್ವಿನ್ಗಳು ಸಮುದ್ರದಲ್ಲಿ ಮೀನ್ ಸಿಗುತ್ತೆ ಅಂದ್ಬಿಟ್ಟು ಈ ಕಡೆ ಹೋದ್ರೆ ನೀವೇನ್ ಸರ್ ಈ ಕಡೆ ಹೋಗ್ತಾ ಇದ್ರಾ? ಯಾಕೆ, ಏನಾಯ್ತು? ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ನಿಜ ಸರ್, ಒಪ್ಕೋತೀನಿ. ಆದ್ರೂ ಏನಂದ್ರೆ ನೀವು ಇಲ್ಲಿ ಆರಾಮಾಗಿ ಈ ಪೆಂಗ್ವಿನ್ಗಳ ಜೊತೆ ಆರಾಮಾಗಿ ಇಲ್ಲೇ ಇರ್ಬೋದಲ್ವ ಸರ್? ಏನ್ ಸರ್ ಹೋಗ್ತಾ ಇದೀರಾ ಅಂತ? ಹೇಗಾದ್ರೂ ಬದುಕ್ಬೇಕು ಅಂತಿದ್ರೆ ನಾನು ಇಷ್ಟು ಕಷ್ಟಪಡ್ತಿರ್ಲಿಲ್ಲ. ನನಗೆ ಹೀಗೆ ಬದುಕ್ಬೇಕು ಅಂತ ಗುರಿ ಇದೆ. ಸೂಪರ್ ಸರ್. ನೀವು ಎಷ್ಟೋ ಕೋಟ್ಯಾಂತರ ಜನಕ್ಕೆ ನೀವು ಸ್ಫೂರ್ತಿಯಾಗಿದ್ದೀರಾ ಸರ್. ಸರ್, ನಿಮ್ಮನ್ನ ತುಂಬಾ ಇನ್ಸ್ಪೈರ್ ಆಗಿ ತಗೊಂಡಿದ್ದಾರೆ ಜನಗಳು. ನಿಜವಲ್ಲ ಸರ್, ಹ್ಯಾಟ್ಸ್ ಅಪ್ ಟು ಸರ್ ನಿಮ್ಗೆ. ಥ್ಯಾಂಕ್ ಯು ಜಿನಾ. ನೀವು ಹೋಗಿ ಸರ್, ನಿಮ್ ಒಳ್ಳೆದಲ್ಲಿ ಹೋಗಿ ಸರ್. ಏನಾರ ಅಕಸ್ಮಾತ್ ಪೆಂಗ್ವಿನ್ ಬದುಕಿ ವಾಪಸ್ ಬಂದ್ಬಿಟ್ಟಿದೆ, ಮೀಡಿಯಾದವ್ರು ಅವ್ರನ್ನು ಅದನ್ನೂ ಬಿಡ್ತಿರ್ಲಿಲ್ಲ ಅನ್ಸುತ್ತೆ. ಹಿಂಗೋಗಿ ಹಿಡ್ಬಿಡೋರು ಮೈಕ. ಸರ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಏನು ಅಂತ? ನಿಮ್ಗೆ ಅನೈತಿಕ ಸಂಬಂಧ ಇತ್ತು ಅಂತ ನ್ಯೂಸ್ ಬಂದಿದೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಒಂದ್ ನಿಮಿಷ ಈಗ ಲೈವ್ ಅಲ್ಲಿ ನಿಮ್ ಹೆಂಡತಿ ಜಾಯ್ನ್ ಆಯ್ತಾ ಇದ್ರೆ ನನ್ನ ವಯಸ್ಸು ನಿಮ್ಮ ವಯಸ್ಸು ಏನೋ ಸಾಧನೆ ಮಾಡಿದೀರಾ? ಇಲ್ಲಿಂದ ನಾನು ಅಮೆರಿಕಾಗ್ ಹೋಗಿದ್ದೀನಿ, ಪಾಕಿಸ್ತಾನ್ಗೆ ಹೋಗಿದ್ದೀನಿ, ಚೈನಾಗ್ ಹೋಗಿದ್ದೀನಿ, ಜಪಾನ್ಗೆ ಹೋಗಿದ್ದೀನಿ, ಜರ್ಮನಿಗೆ ಹೋಗಿದ್ದೀನಿ, ಲಂಡನ್ಗೆ ಹೋಗಿದ್ದೀನಿ. ಸಿನಿಮಾ ಇಂದ ಅಲ್ಲ ಕಣ, ಮನ್ಸಿಂದ, ನನ್ನ ಬ್ರೈನ್ಸ್ ಇಂದ. ಇವತ್ತು ಸಿನಿಮಾ ಕೂಡ ಅಲ್ಲಿ ಹೋಗ್ತಾ ಐತೆ. ನಾಚಿಕೆ ಆಗ್ಬೇಕು ನನ್ನ ಮಗನ್ ಗೋಲ್ ಹೊಡಿಲಿ ಗೋಲ್ ಮನ್ಸಿಂದ. ಅಯ್ಯೋ ಮುಚ್ಚ ತಿಕ್ಲ ಪೊರ್ಕಿ ಪೆಂಗ್ವಿನ್ ಟೈಟ್ಲು ಹುಚ್ಚ ವೆಂಕಟ್. ಅದು ಹುಚ್ಚ ಪೆಂಗ್ವಿನ್. ಇದು ರಿಯಲ್ ರೀಸನ್ ಬಿಹೈಂಡ್ ಪೆಂಗ್ವಿನ್ ವಾಕಿಂಗ್ ಫಾರ್ 70 ಕಿಲೋಮೀಟರ್. ಯಾಕೆ? ಓ ಜೈ ಬಾಲಯ್ಯ. ಹೇಳು. ಅಲ್ಲಿ ಹೋದ್ಮೇಲೆ ಅದಕ್ಕೆ ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ. ಆಕ್ಷನ್ ನೋಡೇ ಹಾರ್ಟ್ ಅಟ್ಯಾಕ್ ತಗೋಗಿರ್ತದೆ. That's it for the video guys. ಈ ಒಂದು ಪೆಂಗ್ವಿನ್ ಬಗ್ಗೆ ನೀವು ಸುಮಾರು ದಿನದಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾನೆ ಇರ್ತೀರಾ, ಎಲ್ಲರ ಫೀಡ್ ಅಲ್ಲೂ ಬಂದೇ ಇರುತ್ತೆ.
ಸೊ ಇದೇನಪ್ಪ ಅಂದರೆ 2007ರಲ್ಲಿ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರು, ಲೈಫ್ ಅಟ್ ದಿ ಎಂಡ್ ಆಫ್ ದ ವರ್ಲ್ಡ್ ಅಂತ. ಸೊ ಅಲ್ಲಿ ಕ್ಯಾಪ್ಚರ್ ಆಗಿರುವಂಥ ಒಂದು ವಿಡಿಯೋ ಇದು. ಇದ್ರ ಬಗ್ಗೆ ಆ್ಯಕ್ಚುಲಿ 2-3 ಥರದ ಎಕ್ಸ್ಪ್ಲನೇಷನ್ ಇದೆ. ಒಂದು ಏನಂದರೆ, ಯೂಶಲಿ ಈ ಪೆಂಗ್ವಿನ್ಗಳು ಯಾವುದು ಕಪಲ್ಸ್ ಇರುತ್ತೆ ಅದರಲ್ಲಿ ಗಂಡು ಪೆಂಗ್ವಿನ್ಗಳು ಹೆಣ್ಣು ಪೆಂಗ್ವಿನ್ಗೆ ಒಂದು ಪೆಬಲ್ ಸ್ಟೋನ್ ಅಂತ ಕೊಡುತ್ತಂತೆ, ಒಂದು ಕಲ್ದರ. ಸೊ ಇನ್ ಕೇಸ್ ಅವೇನಾದ್ರು ಚೀಟಿಂಗ್ ಮಾಡ್ತಾ ಇದೆ ಅಂತ ಗೊತ್ತಾದರೆ ಈ ಥರ ಡಿಪ್ರೆಸ್ ಆಗಿ ಅವು ತಮ್ಮ ಲೈಫ್ನ ಎಂಡ್ ಮಾಡ್ಕೋತವೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಅದು ಒಂದು ವರ್ಷನ್. ಇನ್ನೊಂದು ವರ್ಷನ್ ಏನಪ್ಪಾ ಅಂದರೆ, ನಾರ್ಮಲ್ ಲೈಫ್ ಅಂದರೆ ಪೆಂಗ್ವಿನ್ಗಳು ಯೂಶಲಿ ಆಗಿ ಒಂದು ಗುಂಪಲ್ಲೇ ಸ್ಟೇ ಆಗ್ತವೆ, ಅಂದರೆ ಒಟ್ಟೊಟ್ಟಿಗೆ ಟ್ರಾವೆಲ್ ಮಾಡ್ತವೆ, ಒಂದೇ ಕಡೆ ಊಟ ಕಡೆ ಸಿಗುವಂಥ ಕಡೆನೇ ಸ್ಟೇ ಆಗ್ತವೆ. ಸೊ ಆ ರೂಟೀನ್ ಲೈಫ್ನ ಬಿಟ್ಟು ಇದು ಬೇರೆ ಪಾತ್ನ ಚೂಸ್ ಮಾಡ್ತು ಅನ್ನೋ ಒಂದು ಎಕ್ಸ್ಪ್ಲನೇಷನು ಇದೆ. ಸೊ ಅದನ್ನೇ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಮನುಷ್ಯರ ಜೀವನಕ್ಕೆ ಈಕ್ವೇಟ್ ಮಾಡ್ತಾ ಇದ್ದಾರೆ. ಅಂದರೆ ನಾವು ದಿನನಿತ್ಯ ಕೆಲಸ ಅಥವಾ ನಮ್ಮ ಇತ್ಯಾದಿ ಚಟುವಟಿಕೆಗಳಲ್ಲಿ ಬ್ಯುಸಿ ಆಗಿರ್ತೀವಲ್ಲ, ಅದರಿಂದ ಹೊರಗಡೆ ಬಂದು ಬೇರೆ ಏನಾದರೂ ಅಚೀವ್ ಮಾಡಿ ಅನ್ನೋ ಥರ ಒಂದು ಮೆಸೇಜಿಂಗ್ ಬರಲಿ ಅಂತ ಒಂದು ಮೋಟಿವೇಶನ್. ಒಂದು ಖುಷಿ ಆಗ್ತಿರೋದು ಏನಂದ್ರೆ, ಈ ಒಂದು ಸ್ಟೋರಿಲಿ ಜಾಸ್ತಿ ಪಾಸಿಟಿವಿಟಿನ ಹುಡುಕ್ತಾ ಇದಾರೆ. ಒಂದ್ ಕಡೆ ಬಂದ್ಬಿಟ್ಟು ಮೋಟಿವೇಶನ್ ತರ ತಕೊಂಡು ಮೀಮ್ಸ್ ಮಾಡ್ತಿಲ್ಲ, ಇನ್ನೊಂದ್ ಕಡೆ ಈಗ ಏನ್ ನಾವು ರಿಯಾಕ್ಟ್ ಮಾಡ್ದೋ ಫನ್ ವೇನಲ್ಲಿ, ಸೊ ಆ ತರ ಮೀಮ್ಸ್ ನ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಅದ್ ಖುಷಿ ಆಗುತ್ತೆ ಅಲ್ಲ. ಹೌದು. ಸೊ ಈಗ ತುಂಬಾ ಜನ ಕೇಳ್ಬೋದು, ಅದೊಂದು ಸ್ಯಾಡ್ ಸಿಚುವೇಶನ್, ಅದನ್ನ ಯಾಕೆ ನೀವು ಕಾಮಿಡಿ ಮಾಡ್ತಾ ಇದ್ದೀರಾ ಅಂತ. ಸೊ ಅದಕ್ಕೆ ಯಾರೋ ಒಬ್ರು ದೊಡ್ಡ ಮನುಷ್ಯರು ಹೇಳಿರೋಂಥ ಒಂದು ಕೋಟ್ ಇದೆ, ಏನಂದ್ರೆ, ಲೈಫ್ ಇಸ್ ಎ ಟ್ರಾಜಿಡಿ ಇನ್ ಕ್ಲೋಸ್ ಅಪ್ ಅಂಡ್ ಎ ಕಾಮಿಡಿ ಎಟ್ ಲಾಂಗ್ ಶಾಟ್ ಅಂತ. ಸೊ ಅಷ್ಟೇ, ಇದನ್ನ ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ. ಅಂಡ್ ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ, ತುಂಬ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ ಈಸ್ ಫ್ರೀ. ನಾವು ಬೇರೆಯವ್ರ ಥರ ಫ್ರೀ ಅಂತ ಹೇಳ್ಬಿಟ್ಟು ಆಮೇಲೆ ಕಂಡೀಷನ್ಸ್ ಎಲ್ಲ ಹಾಕಲ್ಲ. ಇಟ್ ಇಸ್ ಅಬ್ಸಲ್ಯೂಟ್ಲಿ ಫ್ರೀ. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಳ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಮೀಮ್ಸ್ಗಳ ಜೊತೆ ನಿಮ್ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತೀರಿ ತರ್ಲೆ ಟಾಕೀಸ್ ಅಂತ ಹೇಳ್ತಾ ಮತ್ತೆ ವಿಡಿಯೋದಲ್ಲಿ